ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಬನ್ನಿ ಇವತ್ತು ನಂದ ಗೋಕುಲ ಧಾರಾವಾಹಿ ಸ್ಟೋರಿನ ನೋಡ್ಕೊಂಬರೋಣ. ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ಮಹಾ ಸಂಚಿಕೆನ ನೋಡ್ಕೊಂಬರೋಣ. ಮಹಾದೇವಂಗೆ ಸುಕನ್ಯಾ ಕಾಲ್ ಮಾಡಿರ್ತಾರೆ. ಸೊ ಅವಳನ್ನ ಮೀಟ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಹೋಗ್ತಾ ಇರ್ತಾನೆ. ಆಗ ಮಧ್ಯಕ್ಕೆ ವಲ್ಲಭ ಬರ್ತಾನೆ. ಅಣ್ಣ ಎಲ್ಲಿಗೆ ಹೋಗ್ತೀಯಾ? ನಿಂತ್ಕೊ ಅಂತ ಹೇಳ್ತಾರೆ. ಫೋಟೋ ಶೂಟ್ ಇದೆ, ಒಂದು 5 ನಿಮಿಷ ಬರ್ತೀನಿ ಕೊಡು ಅಂತ ಹೇಳ್ತಾನೆ. ಅಂತ ಹೇಳ್ಬಿಟ್ಟು ಹಂಗೂ ಒಂದು ಫೋನ್ ಕಾಲ್ ಬರುತ್ತೆ. ಹೋಗ್ತಾನೆ. ಆಗ ಏನು ಸುಕನ್ಯಾ ಇದು, ನನ್ನನ್ನು ಯಾಕೆ ಇಲ್ಲಿಗೆ ಬರೋಕೆ ಹೇಳಿದ್ಯಾ ಅಂತ ಹೇಳ್ತಾರೆ. ಸುಕನ್ಯಕ್ಕೆ ಚಂದ್ರಕಾಂತ್ ಸೂರ್ಯಕಾಂತ್ ಹುಬ್ಬಚ್ಚಿರ್ತಾರೆ. ಮಾಧವ ನಿನ್ನ ನಿಜವಾಗ್ಲೂ ಈಗಲೂ ಪ್ರೀತಿಸ್ತಾ ಇದ್ದೇನೆ, ಅದನ್ನ ಕಳ್ಕೊಬೇಡ, ಹೋಗು, ನೀನು ಅವನ ಜೊತೆ ಮದುವೆ ಆಗೋಗು ಅಂತ ಹುಬ್ಬಚ್ತಾರೆ. ಸೊ ಹಂಗಾಗಿ ಬರ್ತಾಳೆ. ಬಂದ್ಬಿಟ್ಟು ಮಾಧವನ ಹಾಗೆ ತಪ್ಕೊಂಡು ಅಳ್ತಾ ಇರ್ತಾಳೆ. ಯಾಕೆ ಸುಕನ್ಯಾ, ಏನಾಯ್ತು, ಯಾಕೆ ಅಳ್ತಾ ಇದೀಯಾ ಅಂತ ಕೇಳ್ತಾರೆ. ನನ್ನನ್ನು ಬಿಡಬೇಡ ಮಾಧವ, ದಯವಿಟ್ಟು ಪ್ಲೀಸ್. ಅವತ್ತು ಕೂಡ ಬಲವಂತವಾಗಿ ನೀನು ನಿಮ್ಮ ಅಪ್ಪಂಗೋಸ್ಕರ ನನ್ನನ್ನು ಬೇಡ ಅಂತ ಅಂದೆ. ನಮ್ಮ ಅಮ್ಮನೂ ಕೂಡ ಬೇರೆಯವ್ರನ್ನ ಹುಡುಗ ನೋಡಿ ಮದುವೆ ಮಾಡಿದ್ರು. ಸೊ ನಾನು ಹೇಳಲಿಲ್ಲ ಅಂತ ನೀನು ಬೇಜಾರು ಮಾಡ್ಕೋಬೇಡ, ನಾನು ತಪ್ಪು ಮಾಡಿದ್ದೀನಿ ನಿಜ, ಆದರೆ ಇದ್ದ ದೊಡ್ಡ ನನಗೆ ಶಿಕ್ಷೆನ ಕೊಡಬೇಡ ಮಾಧವ. ಈಗಲಾದರೂ ನಿನ್ನ ಪ್ರೀತಿನ ಹೇಳ್ಕೊ. ನಾನು ನಿಜವಾಗ್ಲೂ ನಿನ್ನನ್ನು ತುಂಬ ಪ್ರೀತಿಸ್ತಾ ಇದ್ದೀನಿ ಮಾಧವ. ಐ ಲವ್ ಯು ಮಾಧವ. ಮಾತಾಡು, ಏನಾದರೂ, ಯಾಕೆ ಮಾತಾಡ್ತಿಲ್ಲ, ಹೀಗೆ ನಿಂತಿದ್ಯಾ ಅಂತ ಕೇಳ್ತಾನೆ. ಮಾಧವ ಏನು ಆಗಲ್ಲ ಅಂತ ಸ್ಥಿತಿಯಲ್ಲಿ ಹಾಗೇ ನಿಂತಿರ್ತಾನೆ. ಮತ್ತೆ ನಾನು ನಿನ್ನನ್ನು ಕಳ್ಕೊಳ್ಳೋಕ್ಕೆ ಇಷ್ಟಪಡಲ್ಲ, ನಿನ್ನ ಮನಸ್ಸಲ್ಲಿ ಏನಿದೆ ಅಂತ ಎಲ್ಲನೂ ಹೇಳ್ಬಿಡು ಮಾಡವ. ದಯವಿಟ್ಟು ಇನ್ಮೇಲಾದರೂ ನಾವು ಕೂಡ ಒಟ್ಟಾಗಿರೋಣ. ಇಲ್ಲಿ ನಮ್ಮ ಪ್ರೀತಿ ತುಂಬ ಬಡವಾಗಿದೆ ಮಾಧವ, ಸ್ವಲ್ಪ ಅರ್ಥ ಮಾಡ್ಕೊ, ನಾನು ಯಾವತ್ತೂ ಕೂಡ ಬಿಟ್ಟೋಬೇಡ ಅಂತ ಹೇಳ್ತಿರ್ತಾರೆ. ಅದೇ ಟೈಮ್ಗೆ ಇನ್ನೊಂದು ಕಡೆ ವಲ್ಲಭ ಅಮೂಲ್ಯನ ಹಾಗೆ ನೋಡ್ತಾ ಇರ್ತಾನೆ. ಅಮೂಲ್ಯನು ಪಾಪ ಬೆಳಗ್ಗೆಯಿಂದ ಓಡಾಡಿ ಸುಸ್ತಾಗಿರ್ತಾಳೆ. ಆಗ ಎಲ್ಲರೂ ಕೂಡ ಮಂಟಪದ ಹತ್ರ ಕೆಲಸ ಮಾಡ್ತಿರ್ಬೇಕಾರೆ ಅದೇ ಟೈಮ್ಗೆ ಗಿರಿಜಾ ಬರ್ತಾಳೆ. ಅಮ್ಮು ಹಂಗೆ ಇದೊಂದು ಸ್ವಲ್ಪ ಅಲ್ಲಿ ಇಟ್ಬಿಡಮ್ಮ, ಹೂವಿನ ಗುಂಡೆ ಅಂತ ಹೇಳ್ತಾರೆ. ಸರಿ ಅತ್ತೆ ಆಯ್ತು ಅಂದ್ಬಿಟ್ಟು ಬರ್ತಾಳೆ. ಮತ್ತೆ ಮೀನಾ ಬರ್ತಾಳೆ. ಮೀನಾ ಇದಕ್ಕೆಲ್ಲ ಸ್ವಲ್ಪ ಅರಶಿನ ಹಚ್ಚಮ್ಮ ಅಂತ ಹೇಳ್ತಾರೆ. ಅಲ್ಲಿಗೆ ಇಟ್ಬಿಟ್ಟು ಬರ್ತಾಳೆ. ಇನ್ನೊಂದು ಕಡೆ ಅವ್ರ ಅದಕ್ಕೆ ಬರ್ತಾಳೆ. ಬಾಯ್ಲಿ ಇದನ್ನೆಲ್ಲ ತಗೊಂಡೋಗಿ ರೂಮಿಗಿಡು ಅಂತ ಹೇಳ್ತಾರೆ. ಆಯಿತು ಇಡ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ತಾರೆ. ಪಾಪ ಒಬ್ರಿಗೊಬ್ರು ಹೀಗೆ ಕೆಲಸ ಹೇಳ್ತಾನೆ ಇರ್ತಾನೆ. ಆಗ ವಲ್ಲಭ ಬಂದು ಕರಿಬೇಕು, ಬಾಯ್ಲಿ ಇದು ನೀಡು, ನಿಂಗೆ ಸುಸ್ತಾಗಿಲ್ವಾ ಅಂತ ಕೇಳ್ತಾರೆ. ಹೌದು ಸ್ವಲ್ಪ ಸುಸ್ತಾಗಿದೆ ಅಂತ ಹೇಳ್ತಾರೆ. ಸರಿ ಆಯಿತು, ನೀನು ಇದು ನೀಡು, ನಾನು ಇದು ಒಳಗಡೆ ಇಟ್ಬಿಟ್ಟು ಬರ್ತೀನಿ ಅಂತ ಹೇಳ್ತಾರೆ. ಏನಾರ ತಿಂದ್ಯಾ ಅಂತ ಕೇಳ್ತಾನೆ. ಇನ್ನೂ ಇಲ್ಲ ಅಂತ ಹೇಳ್ತಿರ್ತಾರೆ. ಹೌದಾ ಅಂತ ಹೇಳಿ ವಲ್ಲಭ ಅವ್ರ ಅಕ್ಕ ಬಂದು, ಏನಿದು, ನಾನು ನಿನಗೆ ಕೊಟ್ಟಿದ್ದು ಬ್ಯಾಗ್ ಒಳಗಡೆ ಇಡೋಕ್ಕೆ ಅಂತ, ನೀನು ನಾಯಿ ಕೊಟ್ಟರೆ ನಾಯಿ ಬಾಲು ಕೊಟ್ಟಂತೆ, ನೀನು ಯಾಕೆ ಕೊಟ್ಟೆ ಅದ ಅಂತ ಹೇಳ್ತಾರೆ. ಅವಳೇನು ಕೊಡಲಿಲ್ಲ, ನಾನೇ ಎತ್ಕೊಂಡಿದ್ದು, ನೀನು ಯಾಕೋ ಎತ್ಕೊಂಡೆ ಅಂತ ಕೇಳ್ತಾರೆ ಅವ್ರ ಅಕ್ಕ. ಸೊ ಅವಳಿಗೂ ಬೆಳಗ್ಗೆಯಿಂದ ಓಡಾಡಿ ಸುಸ್ತಾಗಿದೆ, ಅದಕ್ಕೋಸ್ಕರ. ಸುಸ್ತಾಗಿದ್ರೆ ನಾನೇನು ಓಡಾಡಿಲ್ವಾ, ನನಗೆ ಸುಸ್ತಾಗಿಲ್ವಾ, ಕರಿಬೇಕು, ಬಾಯ್ಲಿ ಕುತ್ಕೊ ಅಂತ ಹೇಳ್ತಾನೆ. ಬೇಡ ಕಣೋ, ಕುತ್ಕೊಳ್ಳೋ ನೀನಿಲ್ಲಿ ಫಸ್ಟು ಅಂತ ಹೇಳ್ತಾರೆ. ಹೌದೌದು ಸಾಕು, ಇಷ್ಟೊಂದು ಮರ್ಯಾದೆ ಒಳ್ಳೇದಲ್ಲ ಅಂತ ಹೇಳ್ಬಿಟ್ಟು ಅವ್ರ ಅಕ್ಕ ಹಾಗೆ ನಡ್ಕೊಂಡು ಹೋಗ್ತೀನಿ. ಯಾಕೋ ಈಗ ಆಡ್ತಿದ್ಯಾ, ಅವ್ರೇನು ಅನ್ಕೊಳ್ಳಲ್ಲ, ಏನಾಗಲ್ಲ ಸುಮ್ಮನಿರೆ, ಬೆಳಗ್ಗೆಯಿಂದ ನೀನು ಓಡಾಡಿ ಸುಸ್ತಾಗಿಲ್ವಾ ಅಂತ ಹೇಳ್ತಾರೆ. ಸುಸ್ತಾಗಿದೆಯಾ ತಾನೆ, ಸುಮ್ಮನೆ ಕುತ್ಕೊ, ಜ್ಯೂಸ್ ಏನಾರು ಕುಡಿದ್ಯಾ, ಜ್ಯೂಸ್ ಇರಲಿಲ್ಲ ಖಾಲಿಯಾಗಿತ್ತು ಅಂತ ಮಾತಾಡ್ತಿರ್ತಾನೆ. ಅದನ್ನ ಮೀನಾ ನೋಡ್ತಾಳೆ. ವಾ ಏನು ಪ್ರೀತಿ ಅಂತ ಕೇಳ್ತಾರೆ. ಸರಿ ಆಯಿತು, ನಾನು ಜ್ಯೂಸ್ ತೊಗೊಬರ್ತೀನಿ ಇರು ಅಂತ ಹೇಳ್ಬಿಟ್ಟು ಹೋಗ್ತಾನೆ. ಇನ್ನೊಂದು ಕಡೆ ಸುಕನ್ಯಾ, ಯಾಕೆ ಮಾಧವ ನಾನು ಇಷ್ಟು ಹೇಳಿದ್ರು ಕೂಡ ಸುಮ್ಮನೆ ನಿಂತಿದ್ಯಾ, ಯಾಕೆ ನಿನ್ನ ಪ್ರೀತಿನ ಬಚ್ಚಿಟ್ಕೋತಿದ್ಯಾ, ನಿಮ್ಮ ತಂದೆಗೆ ಇಷ್ಟೊಂದು ಎದುರ್ಕೊಂಡು ನಿಂತಿದ್ಯಲ್ಲ ಅಂತ ಹೇಳ್ತಾ ಇದ್ದೆ. ಸುಕನ್ಯಾ ನೀನು ಏನು ಮಾತಾಡ್ತಿದ್ಯಾ ಅಂತ ನನಗೆ ಅರ್ಥ ಆಗ್ತಿಲ್ಲ ಅಂತ ಮಾಧವ ಹೇಳ್ತೀನಿ. ಯಾಕೆ ಇಷ್ಟೊಂದು ಈ ಥರ ಎಲ್ಲ ಈ ತಲೆ ಒಳಗೆ ತುಂಬ್ಕೊಂಡಿದ್ಯಾ, ನಾನು ಯಾವತ್ತೂ ಕೂಡ ನಿನ್ನನ್ನು ಇಷ್ಟಪಡ್ತಿದ್ದೆ ಒಂದು ಕಾಲದಲ್ಲಿ, ಬಟ್ ಇವಾಗ ಇಷ್ಟಪಡ್ತಾ ಇಲ್ಲ ಅಂತ ಹೇಳ್ತಾಳೆ. ಇನ್ನೊಂದು ಕಡೆ ಅಮ್ಮು ಹಾಗೆ ಕೂತಿರ್ತಾಳೆ. ಜ್ಯೂಸ್ನ ತೊಗೊಂಬರ್ತಾಳೆ. ಜ್ಯೂಸ್ ಕುಡಿ ಅಂತ ಕೇಳ್ತಾಳೆ. ಹೌದಾ ಸರಿ, ಒಂದು ಗ್ಲಾಸ್ ತಗೋ, ನನಗೆ ಒಂದು ಗ್ಲಾಸ್ ಸಾಕಾಗಲ್ಲ, 4 ಗ್ಲಾಸ್ ಬೇಕು, ಇಷ್ಟೊಂದು ಬೇಡ ಅಂತ ಹೇಳ್ತಾರೆ. 4 ಗ್ಲಾಸ್ ಕುಡಿತೀಯಾ, ಸರಿ ಆಯಿತು ಕುಡಿ. ಆ್ಯಕ್ಚುಲಿ ಇರಲಿಲ್ಲ ಅಲ್ಲಿ ಜ್ಯೂಸು, ಹಾಗಾಗಿ ನಾನೇ ಹೇಳ್ಬಿಟ್ಟು ಮಾಡಿಸ್ಕೊಂಡು ತಗೊಬಂದೆ ಅಂತ ಹೇಳ್ತಾರೆ. ಅದು ನಮ್ಮ ಮೀನಾ ನೋಡ್ತಿದ್ರು. ಅಯ್ಯೋ ಎಷ್ಟೊಂದು ಪ್ರೀತಿ, ಎಷ್ಟೊಂದು ಕೇರ್ನಾಗಿ ನೋಡ್ಕೋತಾನೆ, ನಮ್ಮ ಇಬ್ಬರಿಬ್ರು ಮಧ್ಯೆ ಎಷ್ಟು ಪ್ರೀತಿ ಇದೆ ಅಂತ ಹೇಳ್ತಾರೆ. ಹೌದು ನೀನು ಯಾಕೆ ಜ್ಯೂಸ್ ತಂದು ಕೊಡ್ತಿದ್ಯಾ, ಯಾಕೆ ತಂದು ಕೊಡ್ತೀನಿ ಅಂದರೆ, ನೀನು ಹುಷಾರು ತಪ್ಪು ಮಲಗಿದ್ರೆ ನಾನೇನು ನೋಡಬೇಕಲ್ಲಮ್ಮ, ಟೈಮು ನೀನು ಜ್ವರ ಬಂದು ಮಲಗಿದಾಗ ನನಗಂತೂ ನೀನು ನೋಡ್ಕೊಳ್ಳೋಷ್ಟೇ ಸುಸ್ತಾಗೋಯ್ತು. ಇಲ್ಲ ಅಂತಂದರೆ ನೀನು ಇಲ್ಲೆಲ್ಲಾರ ಮಧ್ಯದಲ್ಲಿ ಬೀಳೋದು, ಏನೋ ಅಲ್ಲಪ್ಪ ನೀನು ಹೆಂಡ್ತಿ ಹಿಂಗೆ ನೋಡ್ಕೋತಿದ್ಯಾ ಅಂತ ನಿನ್ಗೆ ಹೇಳೋದು, ಎಲ್ಲರೂ ಬಂದು ಅಡ್ವೈಸ್ ಮಾಡೋದು, ಅದೆಲ್ಲ ನನಗೆ ಯಾಕೆ ಬೇಕು. ಅದಕ್ಕೆ ಫಸ್ಟೇ ನೀನು ಈಗಲೇ ಚೆನ್ನಾಗಿ ನೋಡ್ಕೊಬಿಟ್ರೆ ಯಾವ ಸಮಸ್ಯೆನೂ ಬರಲ್ವಾ, ಏನು ಅದಕ್ಕೋಸ್ಕರ ಹಿಂಗೆ ನೋಡ್ಕೋತಿದ್ಯಾ, ನಾನೇನೋ ನನ್ನ ಮೇಲೆ ತುಂಬ ಕನ್ಸರ್ನಿಂದ ನೋಡ್ಕೋತಿದ್ಯೋ, ಈ ಕರಿಬೇಕು ಮೇಲೆ ಕನ್ಸರ್ನ್ ಬೇರೆ ಬರುತ್ತೆ ನಿನಗೆ, ಅದು ಬೇರೆ ಇದೆಯಾ ಅಂತ ಹೇಳ್ತಾರೆ. ಅಯ್ಯೋ ರಾಮ, ಇವ್ರ ಜಗಳ ಏನಪ್ಪ ಇದು ಹಿಂಗೆ ನಡೀತಿದೆ ಅಂತ ಮೀನಾ ಅನ್ಕೋತಿರ್ತಾರೆ. ಇನ್ನೊಂದು ಕಡೆ ಹಂಗೆ ಅಂದ್ಬಿಟ್ಟು ಹೊಟ್ಟೋಗ್ತಾಳೆ. ಅಯ್ಯೋ ಇವನು ತುಂಬ ಒಳ್ಳೆ ಹುಡುಗ ಅಂತ ಅನ್ಕೋತಿರ್ತಾಳೆ. ಇನ್ನೊಂದು ಕಡೆ ಪಾಪ ಸುಕನ್ಯಾ ಬೇಗ ಮಾಡ್ಕೋತಿರ್ತಾಳೆ. ಮಾಧವ ಅರ್ಥ ಮಾಡ್ಕೊ, ನಾನು ಮಾತಾಡ್ತೀನಿ ನಿಮ್ಮ ಅಪ್ಪ ಹತ್ರ ಹೋಗ್ಬಿಟ್ಟು ಅಂತ ಹೇಳ್ತಾರೆ. ಸುಕನ್ಯಾ ನೀನು ಯಾಕೆ ಆ ಥರ ತಪ್ಪು ತಿಳ್ಕೊತಾ ಇದೆಯಾ, ನಾನು ಯಾವತ್ತೂ ಕೂಡ ನಿನ್ನ ಮೇಲೆ ಆ ಥರ ಭಾವನೆ ಇಲ್ಲ ಆಯಿತಾ, ನೀನು ಒಂಟಿಯಾಗಿದೆಯಾ ಅಂತ ಹೇಳ್ಬಿಟ್ಟು ನಿನಗೆ ಕೆಲಸ ಮನೆ ಎಲ್ಲ ಕೊಡಿಸ್ದೆ ಅಂತ ಹೇಳ್ತಾರೆ. ಇಲ್ಲ ಮಾಧವ ನೀನು ಸುಳ್ಳು ಹೇಳ್ತಿದ್ಯಾ, ನೀನು ಯಾಕೆ ನನಗೆ ಹುಷಾರಿಲ್ಲ ಅಂದ ತಕ್ಷಣ ಮಧ್ಯರಾತ್ರಿಯಲ್ಲಿ ಬಂದೆ, ಕೆಲಸ ಕೊಡಿಸ್ದೆ, ಮನೆಗೆಲ್ಲ ಕೊಡಿಸ್ದೆ, ಅದೆಲ್ಲ ಒಂದು ಕನ್ಸರ್ನ್ಗೋಸ್ಕರ, ಸ್ನೇಹಕ್ಕೋಸ್ಕರ ನಾನು ನಿಂಗೆ ಹೆಲ್ಪ್ ಮಾಡಿದ್ದೆ ಅಷ್ಟೇ ಸುಕನ್ಯಾ, ನೀನು ಅದನ್ನೇ ತಪ್ಪು ತಿಳ್ಕೊಂಡಿದ್ಯಾ, ನನ್ನ ಮನಸ್ಸಲ್ಲಿ ಯಾವುದೇ ರೀತಿಯಾಗಿ ಭಾವನೆ ನಿನ್ನ ಮೇಲಿಲ್ಲ ಸುಕನ್ಯಾ, ಅರ್ಥ ಮಾಡ್ಕೊ ಅಂತ ಹೇಳ್ತಾರೆ. ಯಾಕೆ ನಿನ್ನ ಪ್ರೀತಿನ
ಮುಚ್ಚಿಡ್ತಾ ಇದೆಯಾ ಮಾಧವ, ನಾನು ಹೋಗ್ತೀನಿ ನಿಮ್ಮ ತಂದೆ ಹತ್ರ ಮಾತಾಡ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ತಿರ್ತಾಳೆ. ಆ ಕೈ ಹಿಡ್ದು ತಡೆದು ನಿಲ್ಲಿಸ್ತಾನೆ. ನೀನು ಹೋಗಲೇಬೇಕು ಅಂತಂದರೆ ನಾನು ಸತ್ತ ಮೇಲೆ ನೀನು ಹೋಗು ಅಂತ ಹೇಳ್ತಾರೆ. ಮಾಧವ ಏನು ಹೇಳ್ತಿದ್ಯಾ? ಹೌದು, ನೀನು ಹೋಗಿ ಮಾತಾಡ್ತೀನಿ ಅಂತಂದರೆ ನೀನು ನನ್ನ ಸಾವನ್ನ ಮೊದಲು ನಾನು ಸಾವು ನೋಡ್ಬಿಟ್ಟು ಹೋಗು ಆಯಿತಾ. ನಿನಗೆ ನಾನು ಬದುಕಬೇಕು ಅಂತ ಇಷ್ಟ ಇದೆಯೋ ನಿಂಗೆ ಇಷ್ಟ ಇಲ್ವೋ ಹೇಳು. ನಾನು ಇವಾಗಲೂ ಕೂಡ ಹೇಳ್ತಾ ಇದ್ದೀನಿ ಆಯಿತಾ, ನಿನ್ನನ್ನು ಯಾವತ್ತೂ ಕೂಡ ನಾನು ಇಷ್ಟಪಟ್ಟಿಲ್ಲ, ಇವಾಗಲೂ ಕೂಡ ಇಷ್ಟಪಡ್ತಾ ಇಲ್ಲ. ನೀನೇನೋ ಯೋಚನೆ ಮಾಡಿಕೊಂಡು ಏನೋ ಬಂದಿದೆಯಾ ಆಯಿತಾ. ಇದೆಲ್ಲ ಬೇಡ ಆಯಿತಾ. ನನಗೆ ನಮ್ಮ ಅಪ್ಪನ ಮರ್ಯಾದೆನೇ ಇಂಪಾರ್ಟೆಂಟು. ಅವರು ನನ್ನಿಂದನೇ ಸ್ವಲ್ಪ ಖುಷಿಯಾಗಿದ್ದಾರೆ ಆಯಿತಾ. ಮತ್ತೆ ಅವ್ರನ್ನ ಗೌರವನ ಕಳಿಯೋಕ್ಕೆ ನನಗೆ ಇಷ್ಟ ಇಲ್ಲ ಸುಕನ್ಯಾ, ಸ್ವಲ್ಪ ಅರ್ಥ ಮಾಡ್ಕೊ ಆಯಿತಾ. ದಯವಿಟ್ಟು ನನ್ನಿಂದ ದೂರ ಹೊಟ್ಟೋಗು, ನನಗೆ ನಮ್ಮ ಅಪ್ಪನ ಮರ್ಯಾದೆನೇ ಮುಖ್ಯ ಅಂತ ಹೇಳಿ ಕೈ ಮುಗಿದು ಬೇಡ್ಕೊತಾ ಇರ್ತಾರೆ. ನಾನು ಯಾವತ್ತೂ ಕೂಡ ನಿನ್ನನ್ನು ಪ್ರೀತಿ ಮಾಡಿಲ್ಲ, ಪ್ರೀತಿಸೋದು ಇಲ್ಲ ಆಯಿತಾ. ನನಗೆ ನನ್ನ ತಂದೆನೇ ಮುಖ್ಯ, ನನ್ನ ತಂದೆ ಮಾತೆ ಮುಖ್ಯ. ಅವ್ರಿಗೆ ಮತ್ತೆ ಅಗೌರವ ಸೂಚಕ್ಕೆ ನನಗೆ ಇಷ್ಟ ಇಲ್ಲ. ದಯವಿಟ್ಟು ಇಲ್ಲಿಂದ ಹೊರಟೋಗ್ಬಿಡು ಅಂತ ಸುಕನ್ಯನ ಅಲ್ಲಿಂದ ಕಳಿಸ್ತಾನೆ. ಇನ್ನೊಂದು ಕಡೆ ಮಂಟಪದಲ್ಲಿ ರಿಸೆಪ್ಷನ್ ಎಲ್ಲ ಮುಗಿದ್ಮೇಲೆ ಗಿರ್ಜಾ ಬಂದು ಪ್ರಿಯಾನ ಮಾತಾಡ್ಸಿದಲ್ಲಿ, ಯಾಕಮ್ಮ ಸುಸ್ತಾಗಿದೆಯಾ, ಇವಾಗ ಹೇಗಿದೆಯಾ, ಏನಾರು ಕುಡಿತೀಯಾ ತಿಂತೀಯಾ ಅಂತ ಹೇಳ್ತಾರೆ. ಇಲ್ಲ ಅತ್ತೆ ಹಾಗೇನಿಲ್ಲ, ಇವಾಗ ಸ್ವಲ್ಪ ರೆಸ್ಟ್ ಮಾಡಿದ್ದೀನಲ್ಲ ಚೊರೆ ಹೋಗಿದೆ ಅಂತ ಮಾತಾಡ್ತಿರ್ತಾರೆ. ಹೌದು, ನಂಗೆ ಒಂದೇ ಒಂದು ಆಸೆ ಅತ್ತೆ ಅಂತ ಹೇಳ್ತಾರೆ. ಏನಮ್ಮ? ನಮ್ಮ ಎರಡೂ ಫ್ಯಾಮಿಲಿಯಲ್ಲೂ ಸೇರಿಕೊಂಡು ಒಂದು ಫೋಟೋ ತೆಗೆಸ್ಕೋಬೇಕು ಅತ್ತೆ, ನಂಗೆ ತುಂಬ ಆಸೆ ಆಗಿದೆ ಅಂತ ಹೇಳ್ತಾರೆ. ಅದೇ ಟೈಮ್ಗೆ ವಾಣಿ ಅವರಮ್ಮ ಬರ್ತಾರೆ. ಅಯ್ಯೋ ಬಿಗ್ರೇ, ನೋಡಿದ್ರಾ ಎಷ್ಟು ಆಸೆ ಪಡ್ತಿದ್ದಾಳೆ ನನ್ನ ಮಗಳು, ಇವಾಗಲೇ ಎರಡೂ ಕುಟುಂಬ ಒಟ್ಟಿಗೆ ಇರಬೇಕು ಅಂತ ಹೇಳ್ಬಿಟ್ಟು ಆಗ ಗಿರ್ಜಾ ಆಗ ಎಲ್ರೂ ಕೂಡ ಕರೀತಾರೆ. ವಲ್ಲಭನು ಕೂಡ ಕರ್ಕೊಂಡು ಬರ್ತಾರೆ. ವಲ್ಲಭ ಫುಲ್ಲು ಮೂಡೌಟಾಗಿರುತ್ತೆ, ಆಗ ಕೂತಿರ್ತಾರೆ. ಆಗ ಎಲ್ಲರೂ ಕೂಡ ಬರುತ್ತಾನೆ. ವಲ್ಲಭ ಮಾತ್ರ ಫೋಟೋ ಶೂಟ್ಗೆ ಬರ್ತಿರಲ್ಲ. ಬಾರೋ ಅಂತ ಕರೀತಾರೆ. ಇಲ್ಲ ನಾನು ಬರಲ್ಲ ಅಂತ ಹೇಳ್ತಾರೆ. ನಿಂಗೇನು ಪದೇ ಪದೇ ಹೇಳ್ಬೇಕಾ, ಬಾರೋ ಅಂತ ಹೇಳ್ತಾನೆ ನಂದ. ಸರಿ ಅಂತ ಹೇಳ್ಬಿಟ್ಟು ಆಗ ಬಂದು ನಿಂತ್ಕೋತಾನೆ. ಅವನಿಗೂ ಕೂಡ ತುಂಬ ಖುಷಿಯಾಗಿ, ಇಲ್ಲಿ ಎಲ್ಲರೂ ಒಟ್ಟಿಗೆ ಇರ್ಬೇಕಾರೆ ನಿಂದೇನೋ ಬಂದು ನಿಂತ್ಕೊಳ್ಳೋಕ್ಕೇನೋ ಅಂತ ಹೇಳಿ ನಂದ ಬೈತಾನೆ. ಸರಿ ಆಯಿತು ಅಂತ ಹೇಳಿಬಿಟ್ಟು ವಲ್ಲಭನು ಬಂದು ಫೋಟೋನ ತೆಗೆಸ್ಕೊತಾನೆ. ಆದರೆ ವಾಣಿ ಹೇಳ್ತಾಳೆ, ಏನು ಗೊತ್ತಾ ಅಳಮಯ್ಯ, ನನ್ನ ಮಗಳು ಸುಸ್ತಾಗಿ ಬಿದ್ದುಬಿಟ್ಟಿದ್ಲು ಅಂತ ಹೇಳ್ತಾರೆ. ಹೌದಾ, ಸರಿ ಆಯಿತು ಹುಷಾರು ಅಂತ ಹಾಗೆ ಡಲ್ಲಾಗಿ ಮಾತಾಡ್ತಾನೆ. ಫೋಟೋ ಶೂಟ್ ಎಲ್ಲ ತೆಗೆದ್ಮೇಲೆ ಎಲ್ಲರೂ ಕೂಡ ಒಂದು ಕಡೆ ಸೇರಿರ್ತಾರೆ. ಯಾಕೋ ಮಾಧವ ತುಂಬ ಬೇಜಾರು ಮಾಡ್ಕೊಂಡು ಹಾಗೆ ಕೂತಿರ್ತಾನೆ. ಅವ್ರ ಭಾವ, ಅಣ್ಣ, ತಮ್ಮ, ಮಾವ ಎಲ್ಲರೂ ಕೂಡ ಅವನ್ನ ರೇಗಿಸ್ತಿರ್ತಾರೆ. ಮಾಧವ, ಇವತ್ತೇ ನಿಂದು ಲಾಸ್ಟೇ ಕಣಪ್ಪ ನಿಂದು ಆಯಿತಾ, ನೀವು ಎಷ್ಟು ಎಂಜಾಯ್ ಮಾಡಬೇಕು ನೀನು ಅಷ್ಟು ಎಂಜಾಯ್ ಮಾಡು, ಏನು ನಿಂದು ಪಾರ್ಟಿ ಹಂಗೆ ಅಂತ ಹಾಗೆ ರೇಗಿಸ್ತಾ ಇರ್ತಾರೆ. ಪಾಪ ಏನು ಮಾತಾಡೋದೇ ಇಲ್ಲ. ಮಾಧವ ಹಾಗೆ ಬೇಜಾರು ಮಾಡ್ಕೊಂಡು ಕೂತಿರ್ತಾರೆ. ನೀವೇ ಹೇಳ್ಬೇಕು ಭಾವ ಅಂತ ವಲ್ಲಭನ ಕೇಳ್ತಿರ್ತಾರೆ. ಅಯ್ಯೋ ದೇವ, ನನ್ನ ಹೆಂಡತಿ ದೇವತೆ ಕಂಡ್ರು. ಯಾವ ದೇವತೆ ಅಂತ ಕೇಳ್ತಿರ್ತಾರೆ. ಯಾವ ದೇವತೆ ಅಂದರೆ 6 ದೇವತೆ ಎಲ್ಲ ಹೇಳೋಕ್ಕಾಗಲ್ಲ, ನಿಮಗೂ ಮಕ್ಕಳು ಮರಿ ಅಂತ ಗೊತ್ತಾಗ್ಲಿಕ್ಕೊಂಡ್ರೋ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ಮಕ್ಕಳು ಮರಿನಾ ವಲ್ಲಭ, ಅದರಲ್ಲೂ ನಿನಗಾಗಬೇಕು, ಏನು ಆ ಕಾರ್ಡ್ ಬೇಕು ಜೊತೆ ನಾನು ಸಂಸಾರನ, ಅದು ಮಕ್ಕಳು ಮರಿ ಅಂತ ಎಲ್ಲ ಹಾಗೆ ತಮಾಷೆ ಮಾಡ್ಕೊಂಡು ಕೂತಿರ್ತಾರೆ. ಆಗ ಕೇಶವ, ಅಣ್ಣ ಯಾಕೋ ಇಷ್ಟೊಂದು ಡಲ್ಲಾಗಿದೆಯಾ, ಮಾತಾಡು ಅಂತ ಹೇಳ್ತಿರ್ತಾರೆ. ಹಾಗೇನಿಲ್ಲ, ಸ್ವಲ್ಪ ಸುಸ್ತಾಗಿದೆ ಅಂತ ಹೇಳ್ತಾರೆ. ನಾವು ಇಷ್ಟೊಂದು ಜೋಕ್ ಮಾಡ್ತಿದ್ವಿ ಆದರೂ ನೀನು ಮಾತಾಡ್ತಾನೆ ಇಲ್ವಲ್ಲ ಅಂತ ವಲ್ಲಭ ಮಾಧವಣ್ಣನ ಕೇಳ್ತಿರ್ತಾರೆ. ಸ್ವಲ್ಪ ಸುಸ್ತಾಗಿದೆ ಕಣೋ ಅಷ್ಟೇ ಅಂತ ಹೇಳ್ತಾರೆ. ಅಷ್ಟೇನಾ, ಅದು ಬಿಟ್ಟರೆ ಇನ್ನೇನಿಲ್ವಾ ಅಂತ ಕೇಳ್ತಾರೆ. ನಿಜವಾಗ್ಲೂ ಅಷ್ಟೇ, ಸರಿ ಆಯಿತು ನೀನು ಮಲ್ಕೋ, ಬೆಳಗ್ಗೆ ಬೇಗ ಎದ್ದೇಳಬೇಕು ಅಂತ ಹೋಗ್ತಾರೆ. ಇನ್ನೊಂದು ಕಡೆ ವಾಣಿ ಆ ಮಗಳನ್ನ ರೆಡಿ ಮಾಡ್ತಾ ಇರ್ತಾಳೆ. ಪ್ರಿಯನ, ಯಾಕೆ ಪ್ರಿಯಾ ಇಷ್ಟೊಂದು ಡಲ್ಲಾಗಿದೆಯಾ, ಏನಾಯಿತು ಅಂತ ಕೇಳ್ತಾರೆ. ದೇಶದಲ್ಲಿ ಯಾರೋ 10-9 ಮಕ್ಕಳಾಗಿರೋರು ಕೂಡ ಇಂಥರ ಇರಲ್ಲ ಪ್ರಿಯಾ ಅಂತ ಹೇಳ್ತಾರೆ. ಯಾಕೆ ಅಂತ ಕೇಳ್ತಾರೆ. ಬೇಗನೆ ಎದ್ದೇಳಬೇಕು ಆಯಿತಾ, ಬೇಗ ಮಲ್ಕೊ, 4 ಗಂಟೆಗೆ ಎದ್ದೇಳಬೇಕು ಅಂತ ಹೇಳ್ತಾರೆ. ಅದು ಅಮ್ಮ ಏನು ಮಾಧವ್ ಅವರು ಸ್ವಲ್ಪ ಡಲ್ಲಾಗಿರಮ್ಮ, ನಮ್ಮ ನಾಟಕ ಎಲ್ಲಾರ ಗೊತ್ತಾಗ್ಬಿಡ್ತೋ ಏನೋ ಅಂತ ಹೇಳ್ತಾರೆ. ಪ್ರಿಯಾ ಏನೂ ಇಲ್ಲ ಗೊತ್ತಾಯ್ತಾ, ನಮ್ಮ ಜೊತೆ ಚೆನ್ನಾಗೇ ನಿಂತಿದ್ರು, ಚೆನ್ನಾಗೇ ಫೋಟೋ ತೆಗೆಸ್ಕೊಂಡ್ರು. ಇಲ್ಲ ನೀವು ಆಗ ಹೇಳಿದ್ರು ಕೂಡ ಅವ್ರು ಯಾಕೋ ಬೇಜಾರಾಗಿದ್ರು. ಆಗ ಏನೂ ಇಲ್ಲಮ್ಮ, ಅವ್ರಿಗೆ ಸುಸ್ತಾಗಿದೆ, ಸುಮ್ಮನೆ ಇರು, ಬೇಗ ಎದ್ದೇಳಬೇಕು, 4 ಗಂಟೆಗೇ ಮೇಕಪ್ ಅವ್ರು ಬರ್ತಾರೆ ಆಯಿತಾ, ಆದಷ್ಟು ಬೇಗ ನೀನು ರೆಡಿ ಆಗಿಬಿಡು ಅಂತ ಹೇಳ್ತಾರೆ. ಆಗ ಅವ್ರ ಮಗಳು ಕೂಡ ಪಲ್ಲವಿನು, ಅಮ್ಮ ನಾನು ರೆಡಿ ಆಗಬೇಕಾ, ನೀನು ರೆಡಿ ಆಗಬೇಕಾ, ಇಲ್ಲ ನಾನು ಮತ್ತು ಪ್ರಿಯಾಂಕ ಇಬ್ಬರೇ ರೆಡಿ ಆಗಬೇಕು ಅಂತ ಹೇಳ್ಬಿಟ್ಟು ಹಾಗೆ ಕಾಮಿಡಿ ಮಾಡಿಕೊಂಡು ಮಲ್ಕೋತಾರೆ. ಇನ್ನೊಂದು ಕಡೆ ಮತ್ತೆ ವಲ್ಲಭ ಮಾಧವನ ಹತ್ರ ಬಂದು, ಅಣ್ಣ ನೀನು ಏನೋ ಮುಚ್ಚಿಡ್ತಿದ್ಯಾ, ಯಾಕೋ ಏನಾಯಿತೋ ಹೇಳು ಅಂತ ಹೇಳ್ತಾರೆ. ಅದು ಏನೂ ಇಲ್ಲ ವಲ್ಲಭ, ಸ್ವಲ್ಪ ಸ್ಟ್ರೆಸ್ ಆಗಿದೆ ಅಷ್ಟೇ, ಸ್ವಲ್ಪ ರೆಸ್ಟ್ ಮಾಡಬೇಕು, ನಿಜವಾಗ್ಲೂ ಏನಾರ ಇದ್ರೂ ನನ್ನ ಹತ್ರ ಹೇಳ್ಕೊಳ್ಳೋ ಅಂತ ಹೇಳ್ತಾರೆ. ಏನೇ ಇದ್ದರೂ ಹೇಳ್ತೀನಿ ವಲ್ಲಭ ಆಯಿತಾ, ನಾನು ನಿನ್ನ ಹತ್ರ ಏನು ಮುಚ್ಚಿಡಲ್ಲ ಚಿಕ್ಕು ಆಯಿತಾ, ನೀನು ಹೋಗಿ ಮಲ್ಕೋ, ನಾನು ರೆಸ್ಟ್ ಮಾಡ್ತೀನಿ ಮಲ್ಕೋತೀನಿ ಅಂತ ಹೇಳ್ತಾರೆ. ಸರಿ ಆಯಿತು ಅಂತಾರೆ. ಆದರೂ ವಲ್ಲಭಕ್ಕೂ ಮನಸ್ಸಲ್ಲಿ ಏನೋ ಒಂಥರ ಕಸಿಬಿಸಿ, ಏನೋ ಮುಚ್ಚಿಡ್ತಾ ಇದ್ದಾನೆ ಅಣ್ಣ ನನ್ನಿಂದ ಅಂತ. ಇನ್ನೊಂದು ಕಡೆ ಸೂರ್ಯಕಾಂತ್ ಚಂದ್ರಕಾಂತ್ ಇಬ್ಬರು ಕೂಡ ಜೋರಾಗಿ ನಗ್ತಾ ಇರ್ತಾರೆ. ಅಣ್ಣ ನೋಡು, ನಾನೊಂದು ಪ್ರೂಫ್ ತಂದಿದ್ದೀನಿ ಅಂತ ನೋಡ್ತಾರೆ. ಅದು ನೋಡಿದರೆ ಫೋನಲ್ಲಿ ಅವಳು ತಪ್ಕೊಂಡಿದ್ದು ಅದನ್ನೆಲ್ಲ ವೀಡಿಯೋ ಮಾಡ್ಕೊಂಡಿರ್ತಾರೆ. ವಾವ್, ಏನು ಇದು ಚಂದ್ರ ತಗೊಬಂದಿದ್ಯಾ ಅಂತ ಹೇಳ್ತಾರೆ. ಹ್ಞೂ ಅಣ್ಣ, ನಾನು ಒಂದು ಕೆಲಸನ ಕೈ ಹಾಕಿದ್ಮೇಲೆ ಆ ಕೆಲಸನ ಬಿಟ್ಬಿಡ್ತೀನಾ, ಇದೇ ಪ್ರೂಫ್ ಸಾಕು, ಆ ನಂದ ತೋರಿಸಿರೋ
ಮಾಡ್ತಿರೋ ಮದುವೆನ ನಿಲ್ಲಿಸೋದಕ್ಕೆ ಅಂತ ಹೇಳ್ತಾರೆ. ಅದು ಹೇಗೋ ಅಂದರೆ ಒಂದು ಡೌಟ ನಾವು ವಲ್ಲಭ ಯಾವ ಕಡೆ ಮದುವೆ ಆಗಬೇಕು ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಹಾಗಾಗಿ ಅವನು ಕನ್ಫ್ಯೂಸಲ್ಲಿದ್ದಾನೆ. ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಏನಾರಾಗಲಿ ಒಟ್ನಲ್ಲಿ ಆ ಮದುವೆ ನಿಲ್ಲೋದೇ ಬೆಟರು ಅಂತ ಇನ್ನೊಂದು ಕಡೆ ಮಾತಾಡ್ತಿರ್ತಾರೆ. ಇನ್ನೊಂದು ಕಡೆ ವಾಣಿ ದುಡ್ಡು ಕೊಟ್ಬಿಟ್ಟು ಅವರು ಸಂಬಂಧಿಕರು ಅಂತ ಹೇಳ್ಬಿಟ್ಟು ಅವರೆಲ್ಲನೂ ಕರ್ಕೊಂಬಂದಿರ್ತಾರೆ. ಅವ್ರಿಗೆ ಪೇಮೆಂಟ್ ಕೊಡ್ತಾ ಇರ್ತಾಳೆ. ಯಾಕೆ ಇಷ್ಟು ಕಮ್ಮಿ ಕೊಟ್ಟಿದ್ಯಾ ಅಂದರೆ ನೀನು ಓವರಾಗಿ ಥಿಂಕ್ ಮಾಡ್ದಲ್ಲ, ಅದಕ್ಕೆ ನಾನು ಕಮ್ಮಿ ಕೊಡ್ತಾ ಇದ್ದೀನಿ ಅಂತ ಎಲ್ಲ ಮಾತಾಡ್ತಿರ್ತಾರೆ. ಸರಿ ಆಯಿತು ಅಂತ ದುಡ್ಡು ಕೊಟ್ಬಿಟ್ಟು ಅವರು ಅಸಿಸ್ಟೆಂಟ್ ಎಲ್ರಿಗೂ ಕೂಡ ದುಡ್ಡು ಕೊಡ್ತಾರೆ. ಅದನ್ನು ಮೀನಾ ಮತ್ತು ಅಮ್ಮು ಇಬ್ಬರು ಕೂಡ ನೋಡ್ತಾ ಇರ್ತಾರೆ. ದುಡ್ಡು ಏನೇ ಇದು, ವಾಣಿ ಆಂಟಿ ಅವ್ರ ತಂಗಿಗೆ ದುಡ್ಡು ಕೊಡ್ತಾ ಇದ್ದಾರೆ, ಯಾಕೆ ಕೊಡ್ತಿರ್ಬೋದು, ಇಲ್ಲಿ ಏನೋ ಗೋಲ್ಮಾಲ್ ನಡೀತಿದೆ ಅಂತ ಅಮ್ಮು ಮಾತಾಡ್ತಿರ್ತಾರೆ. ಹೌದು, ಅದು ಈ ಮದುವೆ ಮನೆಯಲ್ಲಿ ಆ ದುಡ್ಡು ಕೊಟ್ಟಿದ್ರಲ್ಲೂ ಅವ್ರ ತಂಗಿ ಎಲ್ರಿಗೂ ಕೊಡ್ತಿದ್ರಲ್ಲ, ಯಾಕೆ ಅಂತ ಡೌಟ್ ಬರುತ್ತೆ. ಸರಿ ಆಯಿತು, ನಾವು ಬೆಳಗ್ಗೆ ಬೇಗ ಎದ್ದೇಳಬೇಕಮ್ಮ ಅಂತ ಹೋಗ್ತಾಳೆ. ಆಗ ವಾಣಿ ಆಂಟಿ, ಹೌದು ನಿನ್ನ ತಂಗಿಗೆ ಯಾಕೆ ದುಡ್ಡು ಕೊಡ್ತಾಯಿದ್ರಿ ಅಂತ ಬಂದು ಮೀನಾಗಿ ಹೇಳ್ತಾಳೆ. ಏನಮ್ಮ ನಿಮ್ಮ ಡೌಟು? ಅದು ನಂಗೆ ಏನೋ ಕೇಳಬೇಕು ಅನ್ನಿಸ್ತು, ಅದಕ್ಕೆ ಕೇಳಿದೆ. ನಾ ಸಂಬಂಧಿಕರುಗಳಲ್ಲಿ ಮದುವೆಲಿ ಶರ್ಟು ಪಂಚೆ ಎಲ್ರಿಗೂ ತಂದಿರ್ತಾರಲ್ಲ, ಸೊ ಹಂಗಾಗಿ ನಾವು ತಂದಿರಲಿಲ್ಲ, ಹಾಗಾಗಿ ಅವ್ರಿಗೆ ಕೊಟ್ಟು ನಿಮ್ಗೆ ಯಾವ ಸೀರೆ ಬೇಕೋ ಅದನ್ನು ತೊಗೊಳ್ಳಿ ಅಂತ ಕೊಡ್ತಾಯಿದ್ದೋ. ಏನಮ್ಮ ನಾನು ಬೆಳಗ್ಗೆಯಿಂದ ನೋಡ್ತಿದ್ದೀನಿ, ನಾವು ಏನು ಮಾಡಿದರೂ ಕೂಡ ತಪ್ಕೊಂಡು ಹಿಡಿತಿದೆಯಲ್ಲ, ಏನು ನಿನ್ನ ಪ್ರಾಬ್ಲಮ್ಮು? ಅದು ಹಾಗಲ್ಲ ಆಂಟಿ, ಕೇಳಿದೆ ಅಷ್ಟೇ ಸುಮ್ಮನೆ. ಹೌದಾ, ನನಗೆ ತುಂಬ ಕೆಲಸ ಇದೆಯಮ್ಮ, ಹೂಗೆಲ್ಲ ನೀರು ಹಾಕಬೇಕು ಅಂತ ಹೇಳಿಬಿಟ್ಟು ವಾಣಿಯಲ್ಲಿಂದ ತಪ್ಪಿಸ್ಕೊಂಡು ಹೋಗ್ತಾ. ಇಲ್ಲಿ ಏನೋ ಗೋಲ್ಮಾಲ್ ನಡೀತಿದೆ ಕಣೋ, ಇವ್ರು ಮಾತಾಡ್ತಿರೋದೆಲ್ಲ ಸುಳ್ಳು ಅಂತಲೇ ಅನಿಸಿದೆ. ಆದರೆ ಅತ್ತೆ ಮಾವ ತುಂಬಾ ಅಕಸ್ಮಾತ್ ಅವ್ರ ಅಮ್ಮನಿಗೆ ಅವಳು ಕೂಡ ಅದೇ ರೀತಿ ಆದರೆ ಪ್ರಿಯನು ಏನು ಮಾಡೋದು ಪಾಪ, ಅವ್ರ ನಂಬಿಕೆಗೆ ಸುಳ್ಳಾಗುತ್ತೆ ಅಂತ ಅನ್ಕೋತಿರ್ತಾರೆ. ಇನ್ನೊಂದು ಕಡೆ ಮಾಧವ ನೆನ್ಸ್ಕೊತಾ ಇರ್ತೀನಿ, ಯಾಕೆ ಆಡಿದ್ಲು ಸುಕನ್ಯಾ, ಯಾರಾದರೂ ಹೇಳ್ಕೊಟ್ಟು ಮಾಡಿಸಿದ್ರಾ ಏನು ಅಂತ ಒಂದು ಗೊತ್ತಾಗ್ತಿಲ್ವಲ್ಲ. ನಾನು ಅಷ್ಟು ಹೇಳಿದ್ರು ಕೂಡ ಅಕಸ್ಮಾತ್ ಅವಳು ನಾಳೆ ಬಂದುಬಿಟ್ರೆ ಏನು ಮಾಡೋದು? ತಡಿ ಅಪ್ಪಂಗೆ ಹೇಳ್ತೀನಿ ಅಂತ ಹೇಳ್ತಾರೆ. ಬೇಡ ನಾನು ಮತ್ತೆ ಹೇಳ್ಬಿಟ್ರೆ ನಾನು ಬೇರೆಯವ್ರನ್ನ ಪ್ರೀತಿ ಮಾಡಿದ್ದೆ ಅಂತ ನೆನೆಸ್ಕೊಂಡು ಬೇಜಾರು ಮಾಡ್ಕೋತೀರಿ. ಇವಾಗ ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಯಾರ ಜೊತೆ ಹೇಳೋದು? ಅವಳೇನಾದರೂ ಮದುವೆ ಟೈಮಲ್ಲಿ ಬಂದು ಗಲಾಟೆ ಮಾಡಿದರೆ ಏನಪ್ಪ ಮಾಡೋದು? ಈಗ ಸುಕನ್ಯಾ ಯಾಕೆ ಬಂದಿದ್ಲು ಅಂತಲೇ ಗೊತ್ತಾಗ್ತಿಲ್ಲ. ಮೋಸ್ಟ್ಲಿ ಯಾರಾದರೂ ಕಳಿಸಿರ್ಬೋದಾ ಅಂತ ಮಾಧವಂಗೆ ಡೌಟ್ ಬಂದಿರ್ತಾರೆ. ಒಬ್ಬ ನಾನು ಬೆಳಗ್ಗೆ ಯಾವುದೇ ವಿಘ್ನ ಇಲ್ಲದೆ ಮದುವೆ ಆದರೆ ಸಾಕು, ಆ ಹೆಣ್ಣಿನ ಕಡೆ ನನ್ನ ಮೇಲೆ ತಪ್ಪು ತಿಳ್ಕೊಬಿಡ್ತಾರೆ ಅಂತ ಮಾಧವ ಒಬ್ಬನೇ ಮಾತಾಡ್ತಿರ್ತಾನೆ. ಇದು ಇವತ್ತಿನ ಸ್ಟೋರಿ. ನಿಮ್ಮೆಲ್ಲರಿಗೂ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.